ನಮಸ್ಕಾರ. ಸದಾನಂದ ಭಾವನೆ ಯೂಟ್ಯೂಬರ್ಗೆ ಸ್ವಾಗತ. ಇವತ್ತು ಕಾಂಗ್ರೆಸ್ ಏನು ಬೃಹತ್ ಸಮಾವೇಶ ಇದೆ. ಪ್ರಥಮವಾಗಿ ಸುವರ್ಣಸೌಧ ಮುಂದೆ ಗಾಂಧಿ ಪುತ್ಥಳಿಯ ಅನಾವರಣ ಇದೆ. ನಂತರ ಕಾರ್ಯಕರ್ತರ ಸಮಾವೇಶ CPED ಗ್ರೌಂಡ್ದಲ್ಲಿದೆ. ಇದಕ್ಕೆ ಭರ್ಜರಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಗಾಂಧೀಜಿಯ ವಿಚಾರಧಾರೆಗಳನ್ನು, ಅವರ ಒಂದು ಜೀವನಧಾರೆಯನ್ನು ಸಮಸ್ತ ನಾಡಿಗೆ ತಿಳಿಸುವ ಉದ್ದೇಶದಿಂದ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ, ಹೋಬಳಿಯಲ್ಲಿ ಅನೇಕ ಸಮಾವೇಶಗಳನ್ನು ಈ ವರ್ಷ ಪೂರ್ತಿ ಮಾಡಲು ಕಾಂಗ್ರೆಸ್ ಪಕ್ಷ ನಿರ್ಧರಿಸಿದೆ. ತಮಗೆಲ್ಲ ಗೊತ್ತಿದೆ, ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಗೆ ಬಂದಿದ್ದರು. AICC ಪ್ರಥಮ ಅಧಿವೇಶನ ನಡೆಸಿ 100 ವರ್ಷ ಆಯಿತು. ಇದರ ನೆನಪಿಗಾಗಿ ಗಾಂಧಿ ಏನು ಅಧಿವೇಶನ ಇದೆ ಅದನ್ನು ಮಾಡ್ತಾ ಇದ್ದಾರೆ. ಅಂದರೆ ಗಾಂಧಿ ಭಾರತ ಇನ್ನು ಸಮಾವೇಶ ನಡೀತಾ ಇದೆ. ಈ ಚಟುವಟಿಕೆಗಳ ಮಧ್ಯೆ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರ್ತಕ್ಕಂಥ ಕಪಿಲೇಶ್ವರ ಏನು ದೇವಸ್ಥಾನಕ್ಕೆ 160 ಲೀಟರ್ ಹಾಲಿನ ಅಭಿಷೇಕವನ್ನು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮಾಡಿದರು. ಇದು ಎಲ್ಲದರ ನಡುವೆ ಸತೀಶ್ ಜಾರಕಿಹೊಳಿನ ಯಾವುದೋ ಒಂದು ಬದಿಗೆ ಸರಿಸ್ತಾ ಇದ್ದಾರೆ ಅನ್ನುವಂಥ ಅನುಮಾನ ಕೂಡ ಮೂಡಿ ಬರ್ತಾ ಇದೆ. ಈಗ ನೀವು ಈ ಲೋಕಲ್ ಡರ್ಟಿ ಪಾಲಿಟಿಕ್ಸ್ ಮಾತಾಡೋದು ಅಂತ ಮಾತಾಡಲೇಬೇಕಿಲ್ಲ. ಇನ್ನೊಂದು ವಿಚಾರ, DK ಶಿವಕುಮಾರ್ ಮತ್ತೆ ನಿಮ್ಮ ನಡುವಿನ ಫೈಟ್ ಮುಸ್ಕಿನ ಗುದ್ದಾಟ, ಕೋಲ್ಡ್ ವಾರ್ ಗುದ್ದಾಟ ನಡೀತಾ ಇದೆ. ಆಮೇಲೆ ಎಲ್ಲಿದೆ, ಯಾವ ಕಡೆ ಇದೆ? DK ಅವರು ಇವತ್ತು ಮಾಧ್ಯಮದವ್ರ ಮೇಲೆ ಗರಂ ಆಗಿದ್ದಾರೆ. ಬೆಳಗಾವಿಯಲ್ಲಿ ಡರ್ಟಿ ಪಾಲಿಟಿಕ್ಸ್ ನಡೀತಾ ಇದೆ. ಡರ್ಟಿ ಪಾಲಿಟಿಕ್ಸ್ ಬಗ್ಗೆ ನಾನು ಮಾತಾಡಲ್ಲ. ಏನಿದೆ ಬೆಳಗಾವಿ ಡರ್ಟಿ ಪಾಲಿಟಿಕ್ಸ್ ಅನ್ನೋದು ಯಾಕೆ? ಅದನ್ನ ಅವ್ರನ್ನ ಕೇಳ್ಬೇಕಲ್ಲ, ನಾ ಹೇಳಿದ್ರೆ ಅದಕ್ಕೆ ಅವ್ರನ್ನ ಕೇಳ್ರಿ. ಈಗ ನೀವು ಈ ಲೋಕಲ್ ಡರ್ಟಿ ಪಾಲಿಟಿಕ್ಸ್ ಮಾತಾಡೋದು ಅಂತ ಮಾತಾಡಲೇಬೇಕಿಲ್ಲ. ಈಗ ನೀವು ಈ ಲೋಕಲ್ ಡರ್ಟಿ ಪಾಲಿಟಿಕ್ಸ್ ಮಾತಾಡೋದು ಅಂತ ಮಾತಾಡಲೇಬೇಕಿಲ್ಲ. ಯಾವ ರೀತಿ BJP ಅವರು ರಮೇಶ್ ಜಾರಕಿಹೊಳಿನ ಏನು ಬಾಳೆಹಣ್ಣು ತಿಂದು ಸಿಪ್ಪೆಯನ್ನು ಯಾವ ರೀತಿ ಒಗೆದ್ರು, ಆ ರೀತಿ ಪರಿಸ್ಥಿತಿ ಮಾಡಿದರು. ಅದೇ ಪರಿಸ್ಥಿತಿ ಸತೀಶ್ ಜಾರಕಿಹೊಳಿ ಮಾಡುವಂಥ ಯತ್ನದಲ್ಲಿ ಕಾಂಗ್ರೆಸ್ ಕೆಲವರು ಇದ್ದಾರೆ. ಆದರೆ ಅದು ಅಸಾಧ್ಯದ ಮಾತು. ಯಾಕಂದರೆ ರಮೇಶ್ ಜಾರಕಿಹೊಳಿ ಅವರು ಬೇರೆ, ಸತೀಶ್ ಜಾರಕಿಹೊಳಿ ಬೇರೆ. ಸತೀಶ್ ಜಾರಕಿಹೊಳಿನ ಬಿಟ್ಟು ಯಾವುದೇ ಕೆಲಸವನ್ನು ಮಾಡಬಾರ್ದು ಅನ್ನುವಂಥ ಸ್ಪಷ್ಟ ಸಂದೇಶ ಸುರ್ಜೇವಾಲರಿಗೆ ಕಳಿಸಿದ್ದಾರೆ. ಆದರೂ ಕೂಡ ಈ ಗಾಂಧಿ ಭಾರತ ಸಮಾವೇಶದಲ್ಲಿ ಇವರನ್ನು ಬದಿಗೆ ಸರಿಸಲಾಗಿದೆ ಅಂಥೇಳಿ ಕಾರ್ಯಕರ್ತರೇ ಆರೋಪವನ್ನು ಮಾಡ್ತಾ ಇದ್ದಾರೆ. ನಂತರ ಈ ನಡುವೆ ಏನು ಆಸಿಫ್ ಸೇಠ್, ರಾಜು ಸೇಠ್ ಅವರು ಏನು ದುಬೈ ಪ್ರವಾಸಕ್ಕೆ ಹೋಗಿದ್ರು, ಅದಕ್ಕೂ ಕೂಡ ಬ್ರೇಕ್ ಹಾಕಿದ್ದಾರೆ ಅಂಥೇಳಿ ಒಂದು ಸುದ್ದಿ ಇದೆ. ಯಾಕಂದ್ರೆ ಇವರೆಲ್ಲರೂ ಸತೀಶ್ ಜಾರಕಿಹೊಳಿಯವರ ಬೆಂಬಲಿಗರು. ನೀವು ಸರ್ಕಾರಕ್ಕೆ ಮುಜುಗರನ ಉಂಟು ಮಾಡಬಾರ್ದು ಅಂತೇಳಿ ಹೇಳಿದರು. ಆಗ ಇದನ್ನು ಹಿಂದಕ್ಕೆ ಪಡೆಯಲಾಗಿದೆ. ಒಟ್ಟಾರೆ DK ಶಿವಕುಮಾರ್ ಬೆಳಗಾವಿ ರಾಜಕಾರಣದಲ್ಲಿ ಸ್ವಲ್ಪ ಹಿಡಿತ ಸಾಧಿಸಲು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದೇ ಚರ್ಚೆ ಇಲ್ಲಿ ನಡೀತಾ ಇದೆ. ಒಟ್ಟಾರೆ ಈ ಗಾಂಧಿ ಭಾರತ ಅಧಿವೇಶನದಲ್ಲಿ ಪಕ್ಷದ ಒಂದು ವರ್ಚಸ್ಸನ್ನು ಹೆಚ್ಚು ಮಾಡಬೇಕು, ಕಾರ್ಯಕರ್ತನ ಹುರಿದುಂಬಿಸಬೇಕು. ಯಾಕಂದರೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಏಪ್ರಿಲ್ದಲ್ಲಿ ಬರ್ತಾ ಇದೆ. ಇವರಿಗೆ ಒಂದು ಶಕ್ತಿಯನ್ನು ಕೊಡಬೇಕು. ನಂತರ ವಿರೋಧ ಪಕ್ಷಗಳಿಗೆ ಒಂದು ಪಾಠವನ್ನು ಕಲಿಸಬೇಕು, ನಮ್ಮ ಜನಶಕ್ತಿಯನ್ನು ತೋರಿಸಬೇಕನ್ನುವಂಥ ಒಂದು ಉದ್ದೇಶ ಕೂಡ ಈ ಸಮಾವೇಶ ಹೊಂದಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಅದು ಅಲ್ಲದೆ ಕಾರ್ಯಕರ್ತರಿಗೆ ಹೆಚ್ಚಿನ ಅವಕಾಶವನ್ನು ನೀಡಿ ಬಲಾಢ್ಯ ಪಕ್ಷವಾಗಿ ಬೆಳೆಸಬೇಕು ಅನ್ನುವಂಥ ಸಂದೇಶವನ್ನು ಈ ಮೂಲಕ ರವಾನೆ ಮಾಡಲಿದ್ದಾರೆ. ನಂತರ 5 ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟು ಕೂಡ ಯಾಕೋ ಜನರಲ್ಲಿ ಅಷ್ಟೊಂದು ಕಾಂಗ್ರೆಸ್ ಪರ ಒಲವು ಇಲ್ಲ. ಇದನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕು, 5 ಗ್ಯಾರಂಟಿಗಳ ಬಗ್ಗೆ ಜನರಿಗೆ ತಿಳುವಳಿಕೆ ಹೇಳಬೇಕು ಅನ್ನುವಂಥ ಒಂದು ವಿಚಾರವನ್ನು ಕೂಡ ಸಮಾವೇಶದಲ್ಲಿ ಮಾತಾಡಲಿದ್ದಾರೆ. ನಂತರ ಈ ಸಮಾವೇಶಕ್ಕೆ ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಜ್ಯದ ಎಲ್ಲ ಸಚಿವರು, ಶಾಸಕರು ಬರ್ತಾ ಇದ್ದಾರೆ. ನಂತರ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಿಂದ 150 ನಿಷ್ಠಾವಂತ ಕಾರ್ಯಕರ್ತರನ್ನ ತೆಗೆದುಕೊಂಡು ಬರಬೇಕಂತೇಳಿ ಶಾಸಕರು ಹೇಳಿದ್ದಾರೆ. ಒಟ್ಟಾರೆ ಈ ಸಮಾವೇಶ ಯಶಸ್ವಿ ಆಗಬೇಕು ಅಂತೇಳಿ DK ಶಿವಕುಮಾರ್ ಅವರು ಒಂದು ವಿಚಾರವನ್ನು ಇಟ್ಟುಕೊಂಡು ಸತತವಾಗಿ 3 ದಿವಸ ಬೆಳಗಾವಿಯಲ್ಲಿ ಇದ್ದುಕೊಂಡು ಸಮಾವೇಶವನ್ನು ಯಶಸ್ವಿ ಮಾಡಲು ಶ್ರಮ ಪಡಿಸ್ತಾ ಇದ್ದಾರೆ. ನಂತರ 3 ದಿವಸ ಬೆಳಗಾವಿಯಲ್ಲಿದ್ದರೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಇವರ ಮುಖಾಮುಖಿ ಆಗಿರಲಿಲ್ಲ. ನಿನ್ನೆ ಒಂದು ಪ್ರಸಂಗದಲ್ಲಿ ಇವರ ಮುಖಾಮುಖಿ ಆಯಿತು. ಅಂದ್ರೆ ಹಳಸಿದನ್ನ ಬಿಸಿ ಮಾಡಿ ಉಂಡಂತಾಯಿತು ಅನ್ನುವಂಥ ಒಂದು ಪ್ರಸಂಗ ನಡೀತು ಅಂತ ಹೇಳ್ಬೋದು. ಒಟ್ಟಾರೆ ತೋರಿಸ್ಕೊಡ್ಲಿಕ್ಕೆ ಒಟ್ಟಾರೆ ಇವರ ಭೇಟಿ
ಆದದ್ದು ಒಂದು ಆಶ್ಚರ್ಯಕರ ಸಂಗತಿ ಅಂತಲೇ ಹೇಳ್ಬೋದು. ಯಾಕಂದರೆ ಇವರಿಂದ ದೂರವನ್ನು ಸತೀಶ್ ಜಾರಕಿಹೊಳಿ ಕಾಯ್ದುಕೊಂಡಿದ್ದಾರೆ. ಇನ್ನು ಸಮಾವೇಶದಲ್ಲಿ ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಮತ್ತೆ ನಾವು ಹೊಂದಿದ್ದೇವೆ ಅಂತೇಳಿ ಮೇಲ್ನೋಟಕ್ಕೆ ತೋರಿಸುವಂಥ ಪ್ರಯತ್ನ ಕೂಡ ನಡೆದಿದೆ. ಒಟ್ಟಾರೆ ಈ ಸಮಾವೇಶ ಒಂದು ಕಾಂಗ್ರೆಸ್ ಶಕ್ತಿ ಪ್ರದರ್ಶನ. ಇದು ಸರ್ಕಾರಿ ಕಾರ್ಯಕ್ರಮ ಬರೋದ್ರೆ ಗಾಂಧಿ ವಿಚಾರಧಾರೆಯನ್ನು ಇಟ್ಕೊಂಡು ನೀವು ಬನ್ನಿ ಅಂತೇಳಿ ಸಂದೇಶವನ್ನು DK ಶಿವಕುಮಾರ್ ಮತ್ತು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಒಟ್ಟಾರೆ ಸಮಾವೇಶ ಯಶಸ್ವಿಯಾಗಲು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಶಾಸಕರಿಗೆ ಕೂಡ ಇದೇ ಸಂದೇಶ ಹೋಗಿದೆ. ಸುರ್ಜೇವಾಲಾ ಕೂಡ ಇದೇ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ನಿಮ್ಮಲ್ಲಿ ಭಿನ್ನಾಭಿಪ್ರಾಯ ಬರಬಾರ್ದು, ಎಲ್ಲರೂ ಒಗ್ಗಟ್ಟಾಗಿ ಸಮಾವೇಶವನ್ನು ಯಶಸ್ವಿ ಮಾಡಬೇಕಂತ ತಿಳಿಸಿದ್ದಾರೆ. ನಾಳೆ ಮತ್ತೊಂದು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.